ಎಂಡ್ ಹೆಂಗೆ ಸರ್ RSS ಪರ್ಸೆಂಟ್ ಯಾಕಂದ್ರೆ ಇವರು ಲಾಠಿ ಬಿಟ್ ಮಾಡಿ ಅಂತ ಒಂದ್ ಕಡೆ ಪಟ್ಟು ಹಿಡಿತಾ ಇದ್ದಾರೆ. ಆಲ್ರೆಡಿ ಇಲ್ಲಿ DC ಆಫೀಸಲ್ಲಿ ಸಭೆ ರದ್ದಾಯ್ತು. ನೆಕ್ಸ್ಟ್ ಈಗ ಇನ್ನೊಂದು ಡೇಟ್ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಅದೇ ಪಟ್ಟಕ್ಕೆ ಗೊಂದಲ ಯಾರು ಸೃಷ್ಟಿ ಮಾಡ್ತಾ ಇದ್ದಾರಣ್ಣ, ಸ್ಟಿಕ್ ಆನ್ ಆಗ್ತಾ ಇದ್ದಾರೆ. ಹೀಗಾದ್ರೆ ಇದಕ್ಕೆ ಅಂತ್ಯ ಯಾವಾಗ? ಈಗ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಯಾರು? ಇವಾಗಲೇ ಆಗಬೇಕು, ಇವಾಗೇ ಮಾಡಿ ತೋರಿಸ್ತೀನಿ, ಬರಲಿ ಯಾರು ಬರ್ತಾರೆ ಬರಲಿ. ಚಿತ್ತಾಪುರ್ನಲ್ಲಿ ಕಾನೂನಿದೆ, ಬೇರೆ ಕಡೆ ಕಾನೂನು ಇದೆ, ಆದರೆ ಸರಿಯಾಗಿ ಅದೇನಾಗಿತ್ತು ಇಷ್ಟು ದಿನ ಯಾರೂ ಕೇಳಿರಲಿಲ್ಲ. ಸುಮ್ಮನೆ ಹೋಗ್ತಾರೆ ಬರ್ತಾರೆ ಅಂತಿದ್ರೆ ಓಕೆ. ಯಾವಾಗ ನಮ್ಮ ಹುಡುಗರ ಭವಿಷ್ಯ ಹಿಂಗೆ ಹಾಳಾಗ್ತಾ ಇದೆ ಅಂತ ನಮ್ಗೆ ಮನವರಿಕೆ ಆಯಿತು, ನಾನು ಈ ಇಶ್ಯೂಸ್ನ ರೇಸ್ ಮಾಡಿದ್ದೀನಿ. ಆ್ಯಂಡ್ ಏನಿದ್ರು ಕಾನೂನಾತ್ಮಕವಾಗಿ ಮಾಡಬೇಕಲ್ಲ ನಾನು. ಈಗ ನಾಳೆ ಕೋರ್ಟ್ ಆರ್ಡರು ಇಲ್ಲಪ್ಪ ಅವ್ರಿಗೆ ಮಾಡೋಕ್ಕೆ ಬಿಡಿ ಅಂತ ಹೇಳಿದ್ರೆ ಮಾಡೋಕ್ಕೆ ಬಿಡೋಣ, ಅದಕ್ಕೇನು ತೊಂದರೆ ಏನಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಿದೆ ಸರ್, ಸಮಸ್ಯೆ ಯಾರು ಕ್ರಿಯೇಟ್ ಮಾಡ್ತಾ ಇರೋದು? ಪ್ರಚೋದನೆವಾಗಿ ಯಾರು ಮಾತಾಡ್ತಾ ಇರೋದು? ಕಾಂಗ್ರೆಸ್ನವ್ರು ಮಾತಾಡ್ತಾ ಇರೋದಾ? ನಾನು ಮಾತಾಡ್ತಾ ಇರೋದಾ? ಜೀವ ಬೆದರಿಕೆ ನಾನು ಕೊಡ್ತಾ ಇರೋದಾ? ನಾನು ಮಾಡೇ ತೀರಿಸ್ತೀನಿ, ನಾನು ಇದು ಯಾರು ಮಾಡ್ತಾರೆ ಇದು ಮುಟ್ಟಕ್ಕೂ ಆಗಲ್ಲ, ಭಸ್ಮ ಆಗ್ತೀರಾ ನೀವು ಅಂತ ಯಾರು ಹೇಳ್ತಾ ಇರೋದು? ನಾವು ಹೇಳ್ತಾ ಇರೋದಾ? ನಾವಂತೂ ಎಲ್ಲೂ ಹೇಳಿಲ್ಲ. ಅಥವಾ ಬೇರೆ ಯಾವುದು 11 ಸಂಘಟನೆಗಳು ಪರ್ಮಿಷನ್ ಕೇಳಿದ್ದಾರೆ, ಅವರೂ ಹೇಳ್ತಾ ಇಲ್ಲ. ಇದು ಎಲ್ಲಿಂದ ಬರ್ತಾಯಿದೆ ಸರ್ ಮಾತಿದು? ಯಾಕೆ ಬರ್ತಾಯಿದೆ? ನೀವು ಒಂದು ಕಡೆ ಶಾಂತಿ ಪರ ಇದ್ದೀರಾ ಅಂತೀರಾ, ದೇಶದ ಪರ ಇದ್ದೀರಾ ಅಂತೀರಾ, ಸಮಾಜಗಳ ಪರ ಇದ್ದೀರಾ ಅಂತೀರಾ, ಮತ್ತು ಪ್ರಚೋದನೆವಾಗಿ ಮಾತಾಡ್ತೀರಾ. ಇದು ಸಮಸ್ಯೆ ಯಾರು ನೋಡಿ? ಇವರೇ ಪರ್ಸ್ನಲಿ ಟಾರ್ಗೆಟ್ ಅಂತಲ್ಲ. ನಂದು ಐಡಿಯಾಲಜಿಕಲಿ ಕ್ಲಾರಿಟಿ ಇದೆ. ನಾನು ಹೇಳ್ದಂಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ತತ್ವ ಇದೆ. ಅಂಬೇಡ್ಕರ್ ಅವರ ಹೋರಾಟದ ರಕ್ತ ನನ್ನಲ್ಲಿದೆ. ನಾನು ಕರೆಕ್ಟ್ ಇದ್ದಾಗ ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿವರೆಗೂ ಯಾಕೆ ಇದು 1 ತಿಂಗಳಾಗ್ತದೆ? ಈಗ ಏನಂದ್ರಿ, ಒಂದು ನಿಮಿಷ ಸರ್. ಒಂದು ತೀರ್ಪು ಕೊಡುತ್ತೆ. ಆಸ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನೀವು ಸಂಘಟನೆಗಳನ್ನು ಕರೆದು ಹೈಕೋರ್ಟ್ ನಿಯಮ ಇದೆ ಸ್ವಲ್ಪ ಪಾಲನೆ ಮಾಡಿ ಅಂತ ಸಂಘಟನೆಯವರಿಗೆ ಹೈಕೋರ್ಟ್ ನೋಡಿ, ನಾನು ಯಾಕೆ ಈಗ ಪೀಸ್ ಮೀಟಿಂಗ್ನಲ್ಲಿ ನಾನು ಕೂತ್ಕೋಬೋದು ಆ್ಯಸ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್. ಬಟ್ ಆಗ್ತಾ ಇರೋದು ನನ್ನ ಕ್ಷೇತ್ರದಲ್ಲೇ. ನಾಳೆ ನಾನು ಅಂಡಿಯು ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ ಅಂತ ಮತ್ತೆ ಬಂದರೆ ಅದಕ್ಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದಾರಲ್ಲ. ಈಗ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರೆ ನಾನು ಇವರಿದ್ರೆ ನಾನು ಡೈರೆಕ್ಷನ್ ಕೊಡ್ಬೋದು, ಹಿಂಗೆ ಹೇಳು ಹಂಗೆ ಹೇಳು ಅಂತ. ಅಷ್ಟು ಜನ ಇದ್ದಾಗ ಹೆಂಗೆ ಡೈರೆಕ್ಷನ್ ಕೊಡೋಕ್ಕಾಗ್ತದೆ? ಅವ್ರಿಗೆ ಡೈರೆಕ್ಷನ್ ಕೊಡೋಕ್ಕಾಗ್ತದ? RSSನವರಿಗೆ ಅಥವಾ BJPಯದವರಿಗೆ? ಎವ್ರಿಥಿಂಗ್ ಈಸ್ ಆನ್ ವಿಡಿಯೋ ಅಲ್ಲ. ನೋಡಿಬಿಡಲಿ ಲೆಟ್ ಆ ವಿಡಿಯೋ ನೋಡಲಿ. ಏನು ಹೈಕೋರ್ಟ್ಗೆ ಅಥವಾ ಜಡ್ಜ್ ಅವರಿಗೆ ಇಲ್ಲಪ್ಪ ಇದು ಸರಿ ಇದೆ, ವಾತಾವರಣ ಚೆನ್ನಾಗಿದೆ, ನೀವು ಮಾಡಿ ಅಂದರೆ ಮಾಡೋಣ. ನಾನು ಹೇಳಿಲ್ಲ, ಅವ್ರು ಹೇಳಿರೋದು. ಅದೇ ಅವ್ರು ಹೇಳಿರೋದು. ಬಟ್ ಈ ವಿಚಾರ ನಿಮ್ಮ ಅಡ್ವೊಕೇಟ್ ಜನರಲ್ ಹಿಡ್ಕೊಂಡು ಯಾರು ಕೋರ್ಟ್ನಲ್ಲಿ ಪ್ರಸ್ತಾಪನೆ ಮಾಡಿಲ್ಲ. 3 ಸಲ ಹಿಯರಿಂಗ್ ದ ಮ್ಯಾಟರ್ in front of the court is not whether they are a registered body or unregistered body. The matter in front of the court is whether to give permission or not give permission. ನೋಟಿಸ್ ಏನಕ್ಕೆ? ಹೌದು, ಎಲ್ಲರಿಗೂ ಕೇಳಿದ್ದೇವೆ, ಅವರೊಬ್ಬರಿಗೆ ಅಲ್ಲ. ಯಾರು? ಅದೇ ರಿಜಿಸ್ಟರ್ಡೇ ಇಲ್ಲ ಅಂತ ಹೇಳ್ತಾ ಇರೋದಲ್ಲ. ಅದು ನೋಡಿ, ಯಾವಾಗ ಪ್ರಸ್ತಾವನೆ ಮಾಡಬೇಕು ಅವಾಗ ಮಾಡ್ತಾರೆ. ನಾವು RSS ವಿರುದ್ಧ ಇಲ್ಲ ಮ್ಯಾಟರ್ ಇರೋದು. ಅಲ್ಲಿ ಪಥಸಂಚಲನ ಮಾಡ್ಬೋದಾ ಇಲ್ಲ ಅಂತ ಇರೋದು ಇದು ಏನೋ ಹೈಕೋರ್ಟ್ ಮುಂದೆ. ಅದಾದಮೇಲೆ ಇದನ್ನು ಲೀಗಲಿ ಹೇಗೆ ಟ್ಯಾಕಲ್ ಮಾಡೋದು ನೋಡೋಣ. ನಾಳೆ ಸಂಪೂರ್ಣವಾಗಿ ಹೇಳೋಣ ಅಂದ್ಕೊಂಡೆ, ಯಾಕಂದರೆ ಎಲ್ಲ ಮಾಹಿತಿ ಇದೆ. ನಾಳೆ ಒಂದು ಅಧಿಕೃತವಾದಂಥ ಪ್ರೆಸ್ ಮೀಟ್ ಕರಿತಾ ಇದ್ದೀನಿ. 2 ಪ್ರಮುಖವಾದಂಥ ವಿಚಾರ ಇದೆ. ನೀವು RSS ಮತ್ತು ಸಮೃದ್ಧಿ ಜೊತೆಗೆ ಸೇರಿಸ್ಬೇಡಿ. ಪ್ರೆಸೆಂಟ್ ಜಾಯಿನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಯಾರಿಗೆ? ದಟ್ ಈಸ್ ವಾಟ್ ಈಸ್ ಪಾಲಿಟಿಕ್ಸ್ ಅಲ್ವಾ? ವೈ ಇಲ್ಲ, ಯಾಕೆ ಹೇಳಿ? ಅದೇ ಪಾಲಿಟಿಕ್ಸ್ ಅಲ್ಲ ನಾನು ಹೇಳ್ತಾ ಇರೋದು. ನೀವು ಅವ್ರಿಗೆ ಯಾಕೆ ಬೇಕದು? ಸೆಂಟ್ರಲ್ ಗೌರ್ಮೆಂಟಿಗೆ ಇದಕ್ಕೇನು ಸಂಬಂಧ? ಭದ್ರತೆ ಕೊಡ್ಲಿಕ್ಕೆ ಆಗಲ್ಲ ಅಲ್ಲಿ ಕೊಡಿಸಿ ಅಂತ. ಆಯಿತು, ಕೊಡಿಸ್ಲಿ, ಯಾರು ಬೇಡ ಅಂದೆ. ಅರ್ಜಿ ಹಾಕಿ ಅಲ್ಲಿ. ಈಗ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಬೇಕು, ಆ ಮಿಲಿಟ್ರಿ ಫೋರ್ಸಸ್ ಬೇಕು, ಅವು ಇವು ಬೇಕು ಅಂದರೆ ಕೊಡಿ, ನಿಮ್ಮ ಅಧಿಕೃತವಾದಂಥ ರಿಜಿಸ್ಟರ್ಡ್ ಇದರಲ್ಲಿ ಕೊಡಿ, ನೋಡೋಣ.